ನಮಸ್ಕಾರ, ನೀವು ನೋಡುತ್ತಿರುವುದು ರಾಯಚೂರು ನ್ಯೂಸ್ 007ಗೆ ಸ್ವಾಗತ. ಏಳಿರಿ ಎದ್ದೇಳಿರಿ ಮತದಾರರೇ, ಮತಪಟ್ಟಿಯಲ್ಲಿ ನಿಮ್ಮ ಹೆಸರು ಸೇರಿಸುವವರಿಗೆ ನಿರಂತರ ಕ್ರಿಯಾಶೀಲರಾಗಿರಿ. ಡಾಕ್ಟರ್ ಬಿರಾದರ್. ರಾಯಚೂರು ಜಿಲ್ಲೆಯಲ್ಲಿ ಎಸ್ಐಆರ್ ಕಾರ್ಯಕ್ರಮ ಅತ್ಯಂತ ಅಚ್ಚುಕಟ್ಟಾಗಿ ಶಿಸ್ತುಬದ್ಧವಾಗಿ ಪ್ರಾರಂಭಗೊಂಡಿದೆ. ಈಗಾಗಲೇ ಬಿಎಲ್ಒ ಅವರು ಪ್ರತಿಯೊಂದು ಮನೆಗೆ ಭೇಟಿ ನೀಡಿ ಸಂಬಂಧಪಟ್ಟ ಫಾರಂಗಳನ್ನು ದ್ವಿಪ್ರತಿಯಲ್ಲಿ ಮತದಾರರಿಗೆ ಕೊಡುವ ಒಂದು ಕಾರ್ಯದಲ್ಲಿ ತೊಡಗಿದ್ದು, ದಯವಿಟ್ಟು ನಮ್ಮ ಮತದಾರರ ಬಾಂಧವರು ಅವುಗಳನ್ನು ತೆಗೆದುಕೊಂಡು ಸಮರ್ಪಕವಾಗಿ ತುಂಬಬೇಕು. ಆದ್ದರಿಂದ ಏಳಿರಿ ಎದ್ದೇಳಿರಿ ಮತದಾರ ಬಾಂಧವರೇ, ನಿಮ್ಮ ಹೆಸರು ಮತದಾರರ ಪಟ್ಟಿಯಲ್ಲಿ ಸೇರುವವರೆಗೂ ಸದಾ ಕ್ರಿಯಾಶೀಲರಾಗಿರಿ ಎಂದು ರಾಯಚೂರು ನಗರದ ಮಂತ್ರಾಲಯ ರಸ್ತೆಯಲ್ಲಿರುವ ವೆಂಕಟೇಶ್ವರ ಮಹಾವಿದ್ಯಾಲಯದಲ್ಲಿ ದಿನಾಂಕ 13/7/2026 ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಸ್ವೀಪ್ ಸಮಿತಿ ಹಾಗೂ ವೆಂಕಟೇಶ್ವರ ಮಹಾವಿದ್ಯಾಲಯ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆಯ ಕುರಿತು ಉಪನ್ಯಾಸ ಕಾರ್ಯಕ್ರಮ ಜರುಗಿತು. ಈ ವಿಷಯ ಕುರಿತು ಉಪನ್ಯಾಸ ನೀಡಲು ಬಂದಿದ್ದ ಸ್ವೀಪ್ ಸಮಿತಿಯ ಹಾಗೂ ಎಸ್ಐಆರ್ ಕಾರ್ಯಕ್ರಮಗಳ ಸಂಯೋಜನೆ ಅಧಿಕಾರಿ ಡಾಕ್ಟರ್ ದಂಡಪ್ಪ ಬಿರಾದರ್ ಸಸಿಗೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ತಮ್ಮ ಉಪನ್ಯಾಸವನ್ನು ನೀಡಿದರು. ಭಾರತ ಚುನಾವಣೆ ಆಯೋಗ ನಿರ್ದೇಶನದಂತೆ ಕರ್ನಾಟಕ ರಾಜ್ಯದ ರಾಯಚೂರು ಜಿಲ್ಲೆಯಲ್ಲಿ ಸಹ ವಿಶೇಷ ಸಮಗ್ರ ಪರಿಷ್ಕರಣೆಯ ಕಾರ್ಯಕ್ರಮ ನಡೆಯುತ್ತಿದ್ದು, ಈಗಾಗಲೇ ಈ ಕಾರ್ಯಕ್ಕೆ ಸುಪ್ರೀಂ ಕೋರ್ಟ್ ಸಂಪೂರ್ಣ ಬೆಂಬಲವನ್ನು ಸೂಚಿಸಿದೆ. ಪ್ರತಿಯೊಬ್ಬ 18 ವರ್ಷ ಪೂರ್ಣಗೊಳಿಸಿದಂತ ಮತದಾರರು, ಅಂದರೆ ಯುವಕ ಯುವತಿಯರು ಹೊಸದಾಗಿ ಸಹ ಮತದಾರ ಪಟ್ಟಿಯಲ್ಲಿ ತಮ್ಮ ಹೆಸರನ್ನು ಸೇರಿಸಬೇಕು. ಜೊತೆಗೆ ಈಗಾಗಲೇ ಮತದಾರರ ಪಟ್ಟಿಯಲ್ಲಿ ಹೆಸರನ್ನು ಹೊಂದಿದವರು ತಮ್ಮ ಮನೆಗೆ ಮತಗಟ್ಟೆ ಅಧಿಕಾರಿಗಳು ತಮ್ಮ ಮನೆಯಲ್ಲಿರುವ ಅರ್ಹ ಮತದಾರರ ಸಂಖ್ಯೆಗೆ ಅನುಗುಣವಾಗಿ ಒಬ್ಬೊಬ್ಬರಿಗೆ 2 ಫಾರಂ ಕೊಡುತ್ತಾರೆ. ಅವುಗಳನ್ನು ತಾವುಗಳು ಸರಿಯಾಗಿ ತುಂಬಿಸಬೇಕು. ನಂತರ ಒಂದು ಫಾರಂ ಅನ್ನು ಬಿಎಲ್ಒ ಅವರಿಗೆ ಕೊಟ್ಟು ಸ್ವೀಕೃತಿ ಪತ್ರವನ್ನು ತೆಗೆದುಕೊಳ್ಳಬೇಕು. ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಿರಿ. ನಮ್ಮ ಎಸ್ಐಆರ್ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರಿ. ಈ ಕಾರ್ಯಕ್ರಮದ ಯಶಸ್ವಿ ಪ್ರಜಾಪ್ರಭುತ್ವದ ಆಡಳಿತದ ಯಶಸ್ವಿ. ಎಸ್ಐಆರ್ ಕಾರ್ಯ ಜನರ ಒಂದು ಕಾರ್ಯವಾಗಿದೆ. ಗಂಡು ಹೆಣ್ಣು ಎನ್ನದೆ ಎಸ್ಐಆರ್ ನಂತೆ ಪ್ರತಿಯೊಬ್ಬರು ಮತದಾರರಾಗಿರಿ. ಎಲ್ಲಾ ಮತದಾರ ಬಾಂಧವರೇ, ತಾವು ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸಿದಾಗ ಮಾತ್ರ ಮತದಾನ ದಿನ ಮತಗಟ್ಟೆ ಹೋಗಿ ಮತ ಚಲಾಯಿಸಲು ಅನುಕೂಲವಾಗುತ್ತದೆ. ಜೂನ್ 30ರಿಂದ ಜುಲೈ 29ರವರೆಗೆ ಈ ಪ್ರಕ್ರಿಯೆ ನಡೆಯಲಿದೆ. ಆದ್ದರಿಂದ ಮತದಾರರೇ, ಏಳಿರಿ ಎದ್ದೇಳಿರಿ, ಮತದಾರ ಪಟ್ಟಿಯಲ್ಲಿ ಹೆಸರು ಸೇರುವವರೆಗೂ ಸದಾ ಕ್ರಿಯಾಶೀಲರಾಗಿರಿ. ಮತದಾನ ಮಾಡುವುದು ನಿಮ್ಮ ಹಕ್ಕು. ಅದೇ ರೀತಿಯಾಗಿ ಅವರ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರಿಸುವುದು ಕರ್ತವ್ಯ ಎಂಬುದನ್ನು ಪ್ರತಿಯೊಬ್ಬರು ಅರಿತುಕೊಳ್ಳಬೇಕು. ಆದ್ದರಿಂದ ನಾವುಗಳು ನಮ್ಮ ಜಿಲ್ಲೆಯಲ್ಲಿ ಪ್ರಾರಂಭವಾಗಿರುವ ಎಸ್ಐಆರ್ ಕಾರ್ಯಕ್ರಮಕ್ಕೆ ಸಹಕಾರ ನೀಡೋಣ. ಬಿಎಲ್ಒ ಅವರಿಗೆ ಸಮಗ್ರವಾದ ಮಾಹಿತಿ ನೀಡೋಣ. ಇಡೀ ರಾಜ್ಯದಲ್ಲಿ ಮಾದರಿಯ ಎಸ್ಐಆರ್ ಕ್ಷೇತ್ರದಲ್ಲಿ ಜಿಲ್ಲೆಯನ್ನಾಗಿ ಮಾಡೋಣ ಎಂದು ಡಾಕ್ಟರ್ ಬಿರಾದರ್ ತಮ್ಮ ಉಪನ್ಯಾಸದಲ್ಲಿ ಹೇಳಿದರು. ಕಾಲೇಜಿನ ಉಪನ್ಯಾಸಕರಾದ ಚಿದಾನಂದ್ ಅವರು ಅಧ್ಯಕ್ಷ ಭಾಷಣದಲ್ಲಿ ಎಸ್ಐಆರ್ ಮಹತ್ವ, ಅದರ ಹಿನ್ನೆಲೆ ಕುರಿತು ಮಾತನಾಡಿದರು. ಈ ಸಂದರ್ಭದಲ್ಲಿ ಅಮರೇಶ್ ಹಿರೇಮಠ್ ಕಾರ್ಯಕ್ರಮವನ್ನು ನಿರೂಪಿಸಿದರು. ಹನುಮಂತ ನಾಯಕ್ ಉಪನ್ಯಾಸಕರು ಕೊನೆಯಲ್ಲಿ ವಂದಿಸಿದರು. ಈ ಸಂದರ್ಭದಲ್ಲಿ ಶಾಲಾ ಸಿಬ್ಬಂದಿ, ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಯಾರು ಇನ್ನೂ 18 ವರ್ಷ ಪೂರ್ಣಗೊಂಡಿಲ್ಲ, 18 ವರ್ಷ ನಡೀತಾ ಇದೆ ಅಂದ್ರೆ 18 ವರ್ಷ ಪೂರ್ಣಗೊಂಡರೂ ಮತದಾರ ಪಟ್ಟಿಯಲ್ಲಿ ಹೆಸರಿಲ್ಲ ಎನ್ನುವುದಕ್ಕೆ ಅವರು ಮತದಾರ ಪಟ್ಟಿ ಹೆಸರಿಗೆ ಬಿಎಲ್ಒ ಬೂತ್ ಲೆವೆಲ್ ಆಫೀಸರ್ ಮತಗಟ್ಟೆ ಅಧಿಕಾರಿಗಳು ನಿಮ್ಮ ಮನೆಗೆ ಬಂದು ಫಾರಂ ಅನ್ನು ಕೊಡ್ತಾರೆ. ಸರ್ ಪ್ರಶ್ನೆಯನ್ನ ಮಾಡಿದ್ರು ನಮಗೆ ಚಿದಾನಂದ ಸರ್ ಅವರು. ಸರ್ 2007ರಲ್ಲಿ ನನ್ನ ಹೆಸರು ಪ್ರಸ್ತುತ ಮಹಾನಗರ ಪಾಲಿಕೆಯ ಹತ್ತಿರವಂತ ಒಂದು ಮತಗಟ್ಟೆ ಕೇಂದ್ರದಲ್ಲಿ ನನ್ನ ಹೆಸರಿದ್ದು ಅಲ್ಲಿ ನಾನು ವೋಟ್ ಹಾಕ್ತಿದ್ದೆ. ಸಿಂಪಲ್ ಆಗಿ ಬಿಎಲ್ಒರು ಬರ್ತಾರೆ, ನಿಮ್ಗೆ ಎಪಿಕ್ ಕಾರ್ಡ್ ಅಂತ ಕೊಟ್ಟಿದ್ದಾರೆ. ಯಾರು ಮತದಾರ ಪಟ್ಟಿಯಲ್ಲಿ ಹೆಸರು ಆಲ್ರೆಡಿ ನಿಮ್ಮಲ್ಲಿ ಹೆಸರು ಎಪಿಕ್ ಕಾರ್ಡ್ ಅಂತ ಕೊಡ್ತಾರೆ. ಭಾರತೀಯ ಚುನಾವಣಾ ಆಯೋಗದ ಗುರುತಿನ ಚೀಟಿ ಅಂತ ಕರೀತಾರೆ. ವೋಟ್ ಹಾಕಕ್ಕೆ ನಾವು ಹೋಗಿರ್ತೀವಲ್ಲ, ವೋಟ್ ಹಾಕಕ್ಕೆ ಹೋಗುವಂತ ಸಂದರ್ಭದಲ್ಲಿ ಅಲ್ಲಿ ತೋರಿಸ್ತೀವಿ. ಅಂತ ಚೀಟಿ ನಿಮ್ಮಲ್ಲಿ TLP ನಂಬರ್ ಅಂತ ಇರ್ತಾರೆ. TLP ನಂಬರ್, ಆ ನಂಬರ್ ನೀವು ಹೊಡೆದ್ರೆ ಅಥವಾ ಬಿಎಲ್ಒ ಹೊಡೆದ್ರೆ ನೀವು ಯಾವ ಸಂದರ್ಭದಲ್ಲಿ ಮತದಾನ ಮಾಡಿದ್ರಿ ಎಂಬುದು ಇಷ್ಟು ನಿಮ್ಮಲ್ಲಿ ಬರ್ತಾ ಇದೆ. ಆ ಇಟ್ಟಿನಲ್ಲಿ ಬರೆದ್ರೆ ಮತ್ತೆ ನಿಮ್ಮ ಹೆಸರು ಮತದಾರ ಪಟ್ಟಿಯಲ್ಲಿ ಸೇರ್ತಾ ಇದೆ. ಒಂದು ಮತ ದೇಶಕ್ಕೆ ಹಿತ, ನನ್ನ ಮತ ನನ್ನ ಧ್ವನಿ, ಓಟಿನ ಕದರ್, ಅದು ನನ್ನ ಪವರ್ ಯಾವಾಗ ಆಗುತ್ತದು ಓಟಿಂದು? ನನ್ನ ಹೆಸರನ್ನ ನಾವು ಮತದಾರ ಪಟ್ಟಿಯಲ್ಲಿ ಹೆಸರನ್ನ ಸೇರಿಸಿದಾಗ, ಮತದಾನ ದಿನದಂದು ಮತಗಟ್ಟೆಗೆ ಹೋಗಿ ಮತವನ್ನು ಚಲಾಯಿಸುವುದರ ಮೂಲಕ ಪ್ರಜಾಪ್ರಭುತ್ವ ಆಡಳಿತವನ್ನ ಬಲಪಡಿಸಿದಾಗ ಅದು
ಹೋಗಲಾಗುತ್ತೆ. ನಿಮಗೆ ಗೊತ್ತಿರಬೇಕು, ಒಬ್ಬ ಕೆಲವು ವರ್ಷಗಳಿಂದ ವಿಧಾನಸಭಾ ಚುನಾವಣೆ ನಡೀತು. ಒಬ್ಬ MLA ಅವರು ಒಂದೇ ಓಟಿಂದ ಸೋತು. ಎಷ್ಟು ಓಟು? ಒಂದೇ ಓಟಿಂದ ಸೋತು. ಮತ್ತೊಬ್ಬರು ಒಂದೇ ಓಟಿಂದ ಗೆದ್ದರು. ಅಂದ್ರೆ ಪ್ರಸ್ತುತ ಒಬ್ಬ ಅಭ್ಯರ್ಥಿಯ ಗೆಲುವಿನಲ್ಲಿ ಮತ್ತು ಸೋಲಿನಲ್ಲಿ ಒಂದು ಮತ ಇಂಪಾರ್ಟೆಂಟ್ ಆಗ್ತಾ ಇದೆ. ಬಹಳಷ್ಟು ಸಂದರ್ಭದಲ್ಲಿ ನೀವೆಲ್ಲರೂ ಗ್ರಾಮೀಣ ಪ್ರದೇಶದಿಂದ ಬಂದಿದೆ ಅನ್ನುವಂಥದ್ದು ನಿಮ್ಮ ಮುಖಗಳನ್ನು ನೋಡಲು ಗೊತ್ತಾಗಿದೆ. ನಗರ ಪ್ರದೇಶ ಇದ್ದೀರಿ, ಇಲ್ಲ ಅಂತ ಹೇಳಲು. ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿಗಳು ಚುನಾವಣೆ ನಡೀತಾವೆ. ನಾವು ಗ್ರಾಮೀಣ ಜನರಲ್ಲಿ ಹೆಂಗೆ ಇರ್ತೇವೆ, ಮಾಮ, ಚಿಕ್ಕಪ್ಪ, ದೊಡ್ಡಪ್ಪ, ಹಳೆಯ, ಅತ್ತೆ ಇವೆಲ್ಲ ಶಬ್ದಗಳನ್ನು ಮಾತಾಡ್ತಾರೆ. ಅಲ್ಲೇ ಬಹಳ ಸಿಟಿಯಲ್ಲಿ ಹಂಗಲ್ಲ, ಸಿಟಿಯಲ್ಲಿ ಅಂಕಲ್ ಆಂಟಿ ಮುಂದ್ಬಿಡ್ತು, ಅಂಕಲ್ ಆಂಟಿ ಎಲ್ಲ ಮುಂದ್ಬಿಡ್ತು. ಬಟ್ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಡೆದಾಗ ಎಲ್ಲೆಲ್ಲೋ ಇರ್ತಾರ ಮತದಾರರು, ಅವ್ರನ್ನೆಲ್ಲರೂ ಕರೆಸ್ತಾರೆ. ಯಾಕಂದ್ರೆ ನಿಂತ ಅಭ್ಯರ್ಥಿಗಳು ಅದೇ ಗ್ರಾಮದವರು, ಅದೇ ಕಾಲೋನಿಯವರು, ಅದೇ ಓಣಿಯವರಾಗಿರ್ತಾರೆ. ಆಗ ಅವರ ಮಧ್ಯದಲ್ಲಿ ಪುರುಷನ